ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿದ್ದೀನಿ ಆನೆಗುಂದಿ ದುರ್ಗಾದೇವಿ ದೇವಸ್ಥಾನ ನಿಮಗೆಲ್ಲ ತೋರಿಸೋದಕ್ಕೆ. ನಾನು ನಿಮ್ಮ ಪ್ರೀತಿಯ ಫ್ರೆಂಡು. ಆಮೇಲೆ ಈ ಆನೆಗುಂದಿ ದುರ್ಗಾದೇವಿ ದೇವಸ್ಥಾನ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಎಂಬ ಗ್ರಾಮದಲ್ಲಿದೆ. ಆಮೇಲೆ ನೀವು ಈ ಆನೆಗುಂದಿ ದೇವಸ್ಥಾನಕ್ಕೆ, ದುರ್ಗಾದೇವಿ ದೇವಸ್ಥಾನಕ್ಕೆ ನೀವು ಹಂಪಿಗೆ ಬಂದ್ಬಿಟ್ಟು ಹಂಪಿ ನೋಡ್ಕೊಂಡು ಹಂಪಿಯಿಂದ ನೀವು ಬೋಟ್ ಮುಖಾಂತರನು ಈ ದೇವಸ್ಥಾನಕ್ಕೆ ಬರ್ಬೋದು, ಹೊಳೆ ದಾಟ್ಕೊಂಡು. ಈ ದೇವಸ್ಥಾನನ ಯಾರೋ ಒಬ್ಬರೇ ಕಟ್ಟಿದ್ದಾರೆ ಅಂತ ಯಾವುದೇ ಪುಸ್ತಕದಲ್ಲಿ ಇಲ್ಲಕ್ಕಿಲ್ಲ. ಆಮೇಲೆ ಇದು ತುಂಬ ಐತಿಹಾಸಿಕವಾದ ದೇವಸ್ಥಾನ. ವಿಜಯನಗರದ ಅರಸರು, ವಿಜಯನಗರ ಸಾಮ್ರಾಜ್ಯ ಉದಯ ಆಗೋಕ್ಕಿಂತ ಮುಂಚೆನೆ ಈ ದೇವಸ್ಥಾನ ನಿರ್ಮಾಣವಾಗಿತ್ತಂತೆ, ಅದಕ್ಕಿಂತ ಮುಂಚೆನೇ ಇತ್ತಂತೆ. ವಿಜಯನಗರದ ಅರಸರು ಕೂಡ ಯಾವುದೇ ಯುದ್ಧ ಅಥವಾ ಯುದ್ಧಕ್ಕೆ ಹೋಗೋ ಮುಂಚೆ ಈ ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಇಲ್ಲಿ ಬಂದು ಈ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ರಂತೆ. ರಾಮಾಯಣದ ಕಿಷ್ಕಿಂಧೆ ಎಂಬುದು ಇದೇ ಪ್ರದೇಶದ್ದು. ನೀವು ಕೇಳಿರ್ಬೋದು, ರಾಮಾಯಣದ ಕಿಷ್ಕಿಂಧೆ ಅನ್ನೋದೆಲ್ಲ ಇದೇ ಪ್ರದೇಶದ್ದು. ರಾಮನು ಹನುಮನನ್ನು ಭೇಟಿಯಾದ ಸ್ಥಳ ಕಿಷ್ಕಿಂಧ ಎಲ್ಲ ಇದೇ ಭಾಗದ್ದು. ಆಮೇಲೆ ಈ ದೇವಿ ತುಂಬ ಶಕ್ತಿಯುತವಾದಂಥ ದೇವಿ. ಈ ಗ್ರಾಮದ ಸುತ್ತಮುತ್ತಲಿನ ಭಕ್ತರು ಎಲ್ಲ ತುಂಬ ಗಾಢವಾಗಿ ನಂಬ್ತಾರೆ. ಯಾವುದೇ ಕೆಲಸ ಅಥವಾ ಏನಾದರೂ ಆಗಬೇಕಾದ್ರೆ ತುಂಬ ನಂಬಿಕೆಯಿಂದ, ಭಕ್ತಿಯಿಂದ ನಂಬಿ ಆರಾಧಿಸುತ್ತಾರೆ. ಮತ್ತು ಆ ಕೆಲಸನೂ ಕೂಡ ಈ ದೇವಿ ಸಂಪೂರ್ಣವಾಗಿ ಮಾಡುತ್ತಾಳೆ. ನವರಾತ್ರಿ ಹಬ್ಬದಲ್ಲಿ ಈ ದೇವಿಗೆ ವಿಶೇಷ ಪೂಜೆ ಮತ್ತು ಅಲಂಕಾರ, ಉತ್ಸವಗಳು ತುಂಬ ಸಂಭ್ರಮದಿಂದ ಮಾಡುತ್ತಾರೆ. ಈ ದೇವಸ್ಥಾನನ ತುಂಬ ಸರಳವಾಗಿ ಕಟ್ಟಿದ್ದಾರೆ. ವಾಸ್ತುಶಿಲ್ಪ ತುಂಬ ಸರಳವಾಗಿದೆ. ಆದರೆ ಯಾವುದೇ ಊರಿನ ಗದ್ದಲವಿಲ್ಲ, ಟ್ರಾಫಿಕ್ ಗದ್ದಲವಿಲ್ಲ. ಪ್ರಕೃತಿ ಮಧ್ಯದಲ್ಲಿ ತುಂಬ ಶಾಂತಯುತವಾಗಿದೆ. ನೀವು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಈಗ ಮೇಲ್ಗಡೆ ಹೋಗಿ ನಾನು ದೇವಸ್ಥಾನವನ್ನು ತೋರಿಸ್ತೀನಿ. ಒಳಗಡೆ ವಿಡಿಯೋ ಮಾಡೋದಕ್ಕೆ ಅವರು ಪರ್ಮಿಷನ್ ಕೊಡ್ತಾರಲ್ಲೋ ಗೊತ್ತಿಲ್ಲ. ನೋಡ್ತೀನಿ, ಕೊಟ್ಟರೆ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ. ಇದನ್ನು ಹತ್ಕೊಂಡು ಹಂಗೆ ಇಲ್ಲಿಂದ ಈ ಕಡೆ ಮೇಲ್ಗಡೆ ಹೋದ್ರೇ ದೇವಸ್ಥಾನ ಬಂದ್ಬಿಡುತ್ತೆ. ಹಿಂಗೇನೆ ಹೋಗ್ಬೇಕು.
ಭಕ್ತರು ಬರ್ತಾರೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಭಕ್ತರು ಇರ್ತಾರೆ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಇಲ್ಲಿ ಆನೆಗುಂದಿ ಕೋಟೆ ಇದೆ, ಇಲ್ಲೇ ದೇರಿ ತೋರಿಸ್ತೀನಿ. ತುಂಬ ಸುಂದರವಾಗಿದೆ. ಐತಿಹಾಸಿಕವಾಗಿದ್ದು ಅಥವಾ ಪೌರಾಣಿಕವಾಗಿದ್ದು ತುಂಬನೇ ಚೆನ್ನಾಗಿ ಕಟ್ಟಿಸಿದ್ದಾರೆ. ನೋಡಿ, ಇದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ ಆನೆಗುಂದಿ ಕೋಟೆ. ಸ್ನೇಹಿತರೆ, ಈ ದೇವಸ್ಥಾನದ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು? ನನಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.